ಅವತ್ತಿನ ಬರೋದಲ್ಲಿ ನಾನು ನಿಮಗೆ ಪ್ರೀತಿ ಪ್ರಸಾದನ ಕೊಡೋದನ್ನು ಮಾಡ್ತಿರ್ತೇವೆ. ಬನ್ನಿ ಅಣ್ಣ. ಆಯ್ತವ, ಕೊಡವ. ಜೀವನವೆಂಬ ಈ ಪೇಪರ್ ಹಾಳಿ ಯಾವಾಗ ಮುಗಿತಾವ ಏನೋ ಅಣ್ಣ, ನನಗೆ ಏಕೆ ಈ ತಾಪ? ನಾ ಯಾವತ್ತೂ ಹೇಳಿ ಈ ತಾಪ? ಇದು ನಮ್ಮ ಪ್ರಾರಬ್ಧ ಕರ್ಮದ ಫಲ. ಅಣ್ಣ, ತಂಗಿ, ಓ ನರಸಿಂಹ, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಉಳ್ಳವರು ಶಿವಾಲಯ ಮಾಡಿಯರು, ನಾನೇನು ಮಾಡಲಿ ಕಡುಬಡವನಾನು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ನಿನ್ನ ದೇಗುಲದ ಮಣ್ಣ ಕಲಸ ಕಾಣ ಕೂಡಲು ಸಂಗಮ ದೇವ. ಅಣ್ಣ, ಈ ವಚನವನ್ನು 1000 ಸಲ ಹೇಳಿ ನನಗೆ ಬುದ್ಧಿ ಹೇಳ್ತಾ ಇದ್ರಿ ನೀವು. ಇವತ್ತು ನೀವೇ ಕಣ್ಣೀರು ಹಾಕ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ? ಬಡವರು ಹೆಂಗ ಬದುಕಬೇಕಂದ್ರ ಬಡವರು ಬದುಕೋದನ್ನು ನೋಡಿ ಶ್ರೀಮಂತರು ಉರ್ಕೊಂಡು ಸಾಯ್ಬೇಕು, ಹಂಗ ಬದುಕಬೇಕಂತ ಹೇಳಿದವರು ನೀವು. ಇವತ್ತು ನೀವೇ ಈ ರೀತಿ ಕಣ್ಣೀರು ಹಾಕ್ತಾ ಇದ್ದಾರೆ, ಏನಾಗಿದೆ ಅಲ್ಲ ನಿಮಗೆ? ಈ ನರಸಿಂಹ ನಿಮ್ಮಿಂದ ದೂರ ಆದರೆಂಬ ಚಿಂತೆಗಾಗಿಯೋ ಇಲ್ಲ, 4 ಜನರ ಮಧ್ಯದಲ್ಲಿ ಬೆಳೆಯಬೇಕಾಗಿದ್ದ ಜನ ತಮ್ಮ ಕೂಲಿಗಾಗಿ ಕಾಲ ಕಳೀತಾ ಇದ್ದಾನಲ್ಲ ಎಂಬ ಚಿಂತೆಗಾಗಿಯೋ ಇಲ್ಲ, ಯಾವ ರೌಡಿಯ ಮಗನೇನಾದರೂ ನಿಮ್ಮ ಮೇಲೆ ಕೈ ಮಾಡಿದನೆ ಹಾಗಿದ್ದರೆ ಈಗಲೇ ಹೇಳೋಣ, ಆ ಪಾಪಿಯನ್ನು ದರದರನ್ನು ಎಳೆದು ತಂದು ಅವನು ನೆತ್ತರವನ್ನು ಕುಡಿದು ಬಿಡುತ್ತೇನೆ. ಅಣ್ಣ, ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ವಿಶ್ವಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಏನಂತಾರೆ ಗೊತ್ತೇನಣ್ಣ? ಜ್ಞಾನಯೋಗಿ ಅಂತಾರೆ. ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಭಾಗ್ಯದ ನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶತಾಯುಷಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಏನಂತಾರೆ ಗೊತ್ತೇನಣ್ಣ? ಏನಂತಾರೆ ಸಹೋದರ? ದಾಸೋಹ ಯೋಗಿ ಅಂತಾರೆ. ಅಂಧರಾದರೂ ಕೂಡ ಅಂತರಾಳದ ಕಂತೆರುವುದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ 1000 ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯವನ್ನು ತುಂಬಿದ ಗದಗಿನ ಪಂಡಿತ ಪಂಚಾಕ್ಷರ ಪುಟ್ಟರಾಜ ಗವಾಯಿಗಳಿಗೆ ಏನಂತಾರೆ ಗೊತ್ತೇನಲ್ಲ? ಅವರಿಗೆ ಏನಂತಾರಪ್ಪ? ಗಾನಯೋಗಿ ಅಂತಾರೆ. ತನ್ನ ಬೆವರಿನ ಹನಿಯನ್ನು ಈ ಭೂಮಿಗೆ ಸುರಿಸಿ ಈ ಭೂಮಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾರಣ ಪ್ರತಿಯೊಂದು ಜೀವದ ರಾಶಿಗೆ ದಾನ ಮಾಡುವ ಈ ರೈತನಿಗೆ ನೇಗಿಲ ಯೋಗಿ ಅಂತಾರೆ. ಈ ನೇಗಿಲ ಯೋಗಿ ರಾಷ್ಟ್ರದ ಬೆನ್ನೆಲುಬು ಅಂತ ತಿಳಿದು ರೈತರ ಹೆಸರಿನಲ್ಲಿ ಸರ್ಕಾರವನ್ನು ರಚಿಸಿ ರೈತರ ಬೆನ್ನಿಗೆ ಕೊಡ್ಲಿ ಪೆಟ್ಟು ಹಾಕುವಾಗ ರಾಜಕಾರಣಿಯಾಗಿರಲಿ ಇಲ್ಲ ಭ್ರಷ್ಟ ಅಧಿಕಾರಿಯಾಗಿರಲಿ ಅವನನ್ನು ಹೊರಮರಿಗೆ ಹೊತ್ತು ತಂದ ಪವಿತ್ರವಾದ ನಿಮ್ಮ ಪಾದದ ಮೇಲೆ ಹಾಕಿ ಕಡೆಯುವುದೊಂದೇ ಈ ನರಸಿಂಹನ ಗುರಿ. ನೋಡಪ್ಪ, ನೀವು ಅಲ್ಲಿಗೆ ಹೋಗಿದ್ದೆ. ಹೌದು ತಮ್ಮ, ಇವತ್ತಿನ ರಾಜಕಾರಣಿಯಲ್ಲಿ ರೈತರ ಹೆಸರಿನಲ್ಲಿ ಹಸಿರು ಟಾವಲನ್ನು ಹಾಕಿಕೊಂಡು ನೇಗಿಲ ಯೋಗಿ ಮೇಲೆ ಪ್ರಮಾಣ ಮಾಡಿ ಸರ್ಕಾರವನ್ನು ರಚಿಸ್ತಾರೆ. ನಾವು ರೈತರ ಪರವಾಗಿರ್ತೀವಿ, ರೈತರಿಗೆ ಸಾಕಷ್ಟು ಉಡುಗೊರೆಗಳನ್ನ ಕೊಡ್ತೀವಿ, ರೈತರನ್ನ ಪ್ರಬಲರ
ಅದರಲ್ಲಿ ನೀನೊಬ್ಬ ಶಾಲೆ ಕಲಿಯದ ಹಳ್ಳಿಯ ಹುಬ್ಬ. ಮೇಲಾಗಿ ಈ ಗ್ರಾಮದ ಬಡ ರೈತ ಬಸವಂತನ ತಮ್ಮ ನರಸಿಂಹ. ನೀನೊಬ್ಬ ಆ ಧರ್ಮರಾಜರ ಮನೆಯಲ್ಲಿ ಕುರಿ ಕಾಯುವ ಒಬ್ಬ ಕೂಲಿಕಾರಕ. ನಿನ್ನಂತ ನೂರಾರು ಯುವಕರು ಅವರಲ್ಲಿ ದುಡಿತಿರ್ಬೇಕಾದ್ರೆ ನಿನ್ನ ಧೈರ್ಯ ಶೌರ್ಯವನ್ನು ನೋಡಿ ಕುರಿ